ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಸಕ್ಕರೆ ಕಂಪನಿಗಳ ಷೇರುಗಳ ಲಾಭಾಂಶಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಸಕ್ಕರೆ ಕಂಪನಿಗಳ ಷೇರುಗಳ ಸಿಹಿ ರುಚಿ ಹೆಚ್ಚಾಗ್ತಾನೇ ಇದೆ. ಬಹಳಷ್ಟು ಸಕ್ಕರೆ ಕಂಪನಿಗಳ ಷೇರುಗಳು ಕಳೆದ 3 ವರ್ಷಗಳಲ್ಲಿ ಉತ್ತಮವಾದ ರಿಟರ್ನ್ಗಳನ್ನು ಕೊಟ್ಟಿವೆ. ಈ ವಿಷಯವನ್ನು ಓದಿದ ಭೂಪಾಲ್ನ ಸಂಜೀವ್ ಅವರಿಗೆ ಬಹಳನೇ ಸಂತೋಷ ಆಗಿತ್ತು. ಅವರು ಸಕ್ಕರೆ ಕಂಪನಿಗಳ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿದ್ದ ಕಾರಣದಿಂದ ಅವರಿಗೆ ತುಂಬಾ ಖುಷಿ ಆಗಿತ್ತು. ಆದರೂ ಕೂಡ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದೇ ಇತ್ತು. ಈಗಲೂ ಕೂಡ ಈ ಷೇರುಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶಗಳಿವೆಯೇ ಅನ್ನೋದು ಅವರ ಪ್ರಶ್ನೆ ಆಗಿತ್ತು. ಸಕ್ಕರೆಯ ತಯಾರಿಕೆಯ ಮೇಲೆ ಎಲ್ ನೀನೋ ಪರಿಣಾಮ ಇರುತ್ತೆ. ನೋಡಿ, 2021-22ರ ಸಕ್ಕರೆ ಋತುವಿನಲ್ಲಿ ಭಾರತ ವಿಶ್ವದಲ್ಲಿಯ ಅತಿದೊಡ್ಡ ಸಕ್ಕರೆಯ ಉತ್ಪಾದಕ ದೇಶವಾಗಿದ್ದಾಗ ಸಕ್ಕರೆ ಕಾರ್ಖಾನೆಗಳಲ್ಲಿ 3.59 ಕೋಟಿ ಟನ್ಗಳಷ್ಟು ಸಕ್ಕರೆಯ ಉತ್ಪಾದನೆ ಆಗಿತ್ತು. ಆದರೆ ಕೇರ್ ಎಡ್ಜ್ ಸಂಸ್ಥೆ ವರದಿಯೊಂದರ ಪ್ರಕಾರ 2022-23ರ ಋತುವಿನಲ್ಲಿ ಸಕ್ಕರೆಯ ಉತ್ಪಾದನೆ 3.40 ಕೋಟಿ ಟನ್ಗಳಷ್ಟಿರಲಿದೆ ಅಂತ ಅಂದಾಜು ಮಾಡಲಾಗಿದೆ. ಇದು ಎಥೆನಾಲ್ ಹಂಚಿಕೆ ಮಾಡಿದ ನಂತರ ಅಂತಿಮ ಉತ್ಪಾದನಾ ಪ್ರಮಾಣ ಆಗಿದೆ. ಅಷ್ಟು ಮಾತ್ರವಲ್ಲದೆ ಪ್ರಸ್ತುತ ವರ್ಷದ ಸಕ್ಕರೆ ಉತ್ಪಾದನೆ 3.17 ಕೋಟಿ ಟನ್ಗಳಷ್ಟು ಕಡಿಮೆಯಾಗಲಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಭಾರತೀಯ ಸಕ್ಕರೆ ಕಾರ್ಖಾನೆಗಳ ಸಂಘ ಸಹ ಇದೇ ಪ್ರಮಾಣದ ಉತ್ಪಾದನೆಯ ಅಂದಾಜನ್ನು ಮಾಡಿದೆ. ಸ್ವಿಸ್ ಸಕ್ಕರೆ ವ್ಯಾಪಾರ ಸಂಸ್ಥೆ ಆವ್ಲಿನ್ ಪ್ರಕಾರ ಜಾಗತಿಕ ಮಟ್ಟದಲ್ಲೂ ಸಹ ಈ ವರ್ಷದ ಸಕ್ಕರೆ ಉತ್ಪಾದನೆಯ ಪ್ರಮಾಣ ಸುಮಾರು 54 ಲಕ್ಷ ಟನ್ಗಳಷ್ಟು ಕಡಿಮೆ ಆಗಬಹುದು. ಉತ್ಪಾದನೆಯ ಪ್ರಮಾಣದಲ್ಲಿನ ಕುಸಿತ ಸಕ್ಕರೆಯ ಬೆಲೆಗಳಲ್ಲಿನ ಏರಿಕೆಗೆ ಕಾರಣ ಆಗಿದೆ. ಸಕ್ಕರೆಯ ಬೆಲೆಗಳು 6 ವರ್ಷಗಳಲ್ಲಿನ ಗರಿಷ್ಠ ಮಟ್ಟದಲ್ಲಿದೆ. ಇನ್ನು ಮುಂಬರಲಿರುವ ಹಬ್ಬಗಳ ಋತುವಿನಲ್ಲಿ ಸಕ್ಕರೆಯ ಬೇಡಿಕೆ ಹೆಚ್ಚಾಗಲಿದ್ದು ಇದು ಬೆಲೆಗಳ ಮೇಲೆ ಒತ್ತಡವನ್ನು ಹೇರಲಿದೆ. ಇದು ಸಕ್ಕರೆ ಕಂಪನಿಗಳಿಗೆ ಶುಭ ಸುದ್ದಿ. ಉತ್ತಮ ಆದಾಯ ತರುವ ಇಥೆನಾಲ್ ಅನ್ನು ಉತ್ಪಾದನೆ ಮಾಡೋದಕ್ಕೆ ಅವು ದೊಡ್ಡ ಪ್ರಮಾಣದಲ್ಲಿ ಕಬ್ಬನ್ನು ಬಳಸೋದಕ್ಕೆ ಆರಂಭ ಮಾಡಿವೆ. ಭಾರತೀಯ ಸಕ್ಕರೆ ಕಾರ್ಖಾನೆಗಳ ಸಂಘದ ಪ್ರಕಾರ 2022-23ರ ಸಕ್ಕರೆ ಋತುವಿನಲ್ಲಿ ಇಥೆನಾಲ್ ಅನ್ನು ಉತ್ಪಾದನೆ ಮಾಡೋದಕ್ಕೆ ಸುಮಾರು 45 ಲಕ್ಷ ಟನ್ಗಳಷ್ಟು ಸಕ್ಕರೆಯನ್ನು ಬಳಸಲಾಗುವುದು ಅಂತ ಅಂದಾಜು ಮಾಡಲಾಗಿದೆ. ಇದರಿಂದಾಗಿ ಸಕ್ಕರೆ ಕಾರ್ಖಾನೆಗಳು ತಮ್ಮ ಆದಾಯದಲ್ಲಿ 8% 12% ಹೆಚ್ಚು ಆದಾಯವನ್ನು ಗಳಿಸುವ ಸಾಧ್ಯತೆ ಇದೆ. ಉತ್ತಮವಾದ ರಿಟರ್ನ್ಗಳನ್ನು ನೀಡಿರುವ ಸಕ್ಕರೆ ಷೇರುಗಳ ಬಗ್ಗೆ ಹೇಳಬೇಕು ಅಂದರೆ ಬಜಾಜ್ ಹಿಂದೂಸ್ತಾನ್ ಶುಗರ್ ಕಳೆದ 3 ತಿಂಗಳಲ್ಲಿ 47% ರಿಟರ್ನನ್ನು ಕೊಟ್ಟಿದ್ದರೆ ಕಳೆದ 1 ವರ್ಷದಲ್ಲಿ 124% ರಿಟರ್ನನ್ನು ನೀಡಿದೆ. ಉತ್ತಮ್ ಶುಗರ್ ಮಿಲ್ಸ್ ಷೇರುಗಳು ಕಳೆದ 3 ತಿಂಗಳಲ್ಲಿ 29% ರಿಟರ್ನನ್ನು ಕೊಟ್ಟಿದ್ದರೆ ಕಳೆದ 1 ವರ್ಷದಲ್ಲಿ ಸುಮಾರು 57% ರಿಟರ್ನನ್ನು ಕೊಟ್ಟಿವೆ. ಸಕ್ಕರೆ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಸಕ್ಕರೆಯ ಷೇರುಗಳು ತಮ್ಮ ಉತ್ತಮ ಸಾಧನೆಯನ್ನು ಮುಂದುವರಿಸುವ ಸಾಧ್ಯತೆ ಇದೆ ಅನ್ನೋದು ಎಕ್ಸ್ಪರ್ಟ್ಗಳ ಅನಿಸಿಕೆ. ಇನ್ನು ಸಿಸ್ಟಮ್ಯಾಟಿಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟಿ ಸಂಸ್ಥೆಯು ಬಲರಾಂಪುರ್ ಚೀನಿ, ದ್ವಾರಕೇಶ್ ಶುಗರ್ ಮತ್ತು ತ್ರಿವೇಣಿ ಇಂಜಿನಿಯರಿಂಗ್ ಕಂಪನಿಗಳ ಷೇರುಗಳನ್ನು ಕೊಳ್ಳಬೇಕೆನ್ನುವ ಸಲಹೆಯನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಸಕ್ಕರೆ ಕಂಪನಿಗಳ ಷೇರುಗಳು ಹೂಡಿಕೆಯ ವಿಷಯದಲ್ಲಿ ಸಾಂಪ್ರದಾಯಿಕವಾಗಿ ಋತು ಆಧಾರಿತ ಷೇರುಗಳು ಅಂತ ಪರಿಗಣಿಸಲಾಗಿದ್ದರೂ ಸಹ ಇತ್ತೀಚಿನ ತ್ರೈಮಾಸಿಕಗಳಲ್ಲಿ ದೃಷ್ಟಿಕೋನಗಳು ಬದಲಾಗಿವೆ. ಸಕ್ಕರೆ ಕಂಪನಿಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಇಥೆನಾಲ್ ಉತ್ಪಾದಿಸುವುದಕ್ಕೆ ಆರಂಭಿಸಿರುವುದೇ ಇದಕ್ಕೆ ಕಾರಣ ಅಂತ ಮಂತ್ರಿ ಫಿನ್ಮಾರ್ಟ್ನ ಸಂಸ್ಥಾಪಕರಾದ ಅರುಣ್ ಮಂತ್ರಿ ಅವರು ಹೇಳ್ತಾರೆ. ಇನ್ನು ಕೆಟ್ಟ ಹವಾಮಾನದ ಸ್ಥಿತಿಗತಿಗಳು ಮತ್ತು ಉತ್ಪಾದನೆಯಲ್ಲಿ ಕುಸಿತಗಳು ಸಕ್ಕರೆಯ ಬೆಲೆ ಹೆಚ್ಚಾಗುವುದಕ್ಕೆ ಕಾರಣ ಆಗಿವೆ. ಇದು ಕಂಪನಿಯ ಗಳಿಕೆಗಳ ಮೇಲೆ ಖಚಿತವಾಗಿ ಧನಾತ್ಮಕವಾದ ಪರಿಣಾಮವನ್ನು ಬೀರಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಕ್ಕರೆ ಕಂಪನಿಗಳ ಷೇರುಗಳಲ್ಲಿ ಬೆಲೆಗಳಲ್ಲಿ ಗಮನಾರ್ಹವಾದ ಕುಸಿತ ಉಂಟಾದರೆ ಅದು ದೀರ್ಘಾವಧಿ ಹೂಡಿಕೆದಾರರಿಗೆ ಒಂದು ಅತ್ಯುತ್ತಮವಾದ ಅವಕಾಶ ಆಗಲಿದೆ. ಈ ವಲಯದ ತ್ರಿವೇಣಿ ಇಂಜಿನಿಯರಿಂಗ್, ಬಲರಾಂಪುರ್ ಚೀನಿ ಮತ್ತು ಉತ್ತಮ್ ಶುಗರ್ ಅಥವಾ ಅಂತಹ ಷೇರುಗಳ ಬೆಲೆಗಳಲ್ಲಿ ಗಮನಾರ್ಹವಾದ ಕುಸಿತ ಉಂಟಾದರೆ ಅವುಗಳಲ್ಲಿ ಹೂಡಿಕೆ ಮಾಡಬಹುದು ಅನ್ನೋದು ಅರುಣ್ ಮಂತ್ರಿಯವರ ಸಲಹೆ. ಹೀಗಾಗಿ ಒಂದು ವೇಳೆ ಬೆಲೆಗಳಲ್ಲಿ ಏರಿಕೆಯಾದರೂ ಸಹ ಉತ್ತಮವಾದ ಷೇರುಗಳನ್ನು ಆರಿಸಿಕೊಳ್ಳಬೇಕು ಅನ್ನೋ ಸಲಹೆಯನ್ನು ಸಂಜೀವ್ರಂತಹ ಹೂಡಿಕೆದಾರರಿಗೆ ನೀಡಬಹುದಾಗಿದೆ. ಆದಾಗ್ಯೂ ಕೂಡ ಸರಕುಗಳ ಪೂರೈಕೆ ಮತ್ತು ಬೇಡಿಕೆಗಳಲ್ಲಿ ಕ್ಷಿಪ್ರ ಬದಲಾವಣೆಗಳ ಸಾಧ್ಯತೆ ಇರೋದರಿಂದ ಈ ಷೇರುಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕು. ಒಂದು ವೇಳೆ ಸಕ್ಕರೆ ರಫ್ತುಗಳ ಮೇಲೆ ಸರ್ಕಾರವೇನಾದರೂ ನಿಷೇಧವನ್ನು ಹೇರಿದರೆ ಅವರ ಸ್ಥಳೀಯ ಲಭ್ಯತೆ ಹೆಚ್ಚಾಗಬಹುದು ಹಾಗೂ ಸಕ್ಕರೆ ಬೆಲೆ ಕುಸಿಯಬಹುದು. ಇಂತಹ ಸುದ್ದಿಯ ಮೇಲೂ ಕೂಡ ಹೂಡಿಕೆದಾರರು ಕಣ್ಣಿಟ್ಟಿರಬೇಕಾಗತ್ತೆ. ಬಹಳ ಹೆಚ್ಚಿನ ಬೆಲೆ ನೀಡಿ ಷೇರುಗಳನ್ನು ಕೊಳ್ಳೋದ್ರಿಂದ ನೀವು ದೂರಾನೇ ಇರೋದು ಉತ್ತಮ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.